ಯಾಕೆ ಡಾಕ್ಟ್ರೆ ತುಂಬ ಸಮಯ ಉಳ್ಕೊಂಡ್ಬಿಡುತ್ತಲ್ಲ, ಬೇರೆ ನೆಗಡಿ ಕೆಮ್ಮು ಥರ ಕೂಡಲೇ ಕಮ್ಮಿ ಆಗಲ್ಲ, ಹಾಗೆಲ್ಲ ಯಾಕೆ ಅಂತ ಪ್ರಶ್ನೆ ಬಂದಾಗ, ಬಾಡಿ ಈಸ್ ಮೇಡ್ ಅಪ್ ಆಫ್ 7 ಧಾತುಸ್ ಆ್ಯಂಡ್ 3 ದೋಷಾಸ್. ಶರೀರ 3 ದೋಷಗಳಿಂದ ಮಾಡಲ್ಪಟ್ಟಿದೆ, ವಾತಜ, ಪಿತ್ತಜ ಆ್ಯಂಡ್ ಕಫಜ. ಹಾಗೆಯೇ 7 ಧಾತುಸ್ ಅಂದರೆ 7 ಟಿಶ್ಯೂಸ್ ಇನ್ ದ ಬಾಡಿ ಅಂತ ಹೇಳುತ್ತೆ. ದ ಪ್ಲಾಸ್ಮಾ ಆರ್ ಈಕ್ವಲೆಂಟ್ ವರ್ಡ್ ನಾವು ಹೇಳೋದಾದರೆ ಆಯುರ್ವೇದದಲ್ಲಿ ರಸಧಾತು ಅಂತ ಹೇಳ್ತೀವಿ. ಸೊ ರಸಧಾತು, ರಕ್ತಧಾತು ದಟ್ ಇಸ್ ಬ್ಲಡ್ ಟಿಶ್ಯೂ, ಮಾಂಸಧಾತು, ಮೇಧಸ್ಸು ದಟ್ ಇಸ್ ಫ್ಯಾಟಿ ಟಿಶ್ಯೂ, ಅಸ್ಥಿ, ಮಜ್ಜ ಆ್ಯಂಡ್ ಶುಕ್ರ ಅಂದರೆ ಬೋನ್ ಟಿಶ್ಯೂಸು. ಹಾಗೆ ಮತ್ತು ಇಲ್ಲಿ ನೋಡಿ ಪುನಃ ಮಜ್ಜ ದಟ್ ಇಸ್ ಬೋನ್ ಮ್ಯಾರೋ, ಆ್ಯಂಡ್ ದೆನ್ ಶುಕ್ರ ಅಂತ ಹೇಳುವಾಗ ಹಿಯರ್ ಇಟ್ ಇಸ್ ನಾಟ್ ಓನ್ಲಿ ಸ್ಪರ್ಮ್, ಅಲ್ಲಿ ಸ್ಪರ್ಮ್ ಆ್ಯಂಡ್ ಓವಮ್ ಎರಡೂ ಸೇರಿ ಅದು ಕೂಡ ಹೆಲ್ತಿಯಾಗಿದ್ದರೆ ಆಗ ಮಾತ್ರ ಆಯುರ್ವೇದದಲ್ಲಿ ಹೇಳ್ತಾರೆ ವ್ಯಾಧಿಕ್ಷಮತ್ವ ಅಥವಾ ಓಜಸ್ಸು ತುಂಬ ಚೆನ್ನಾಗಿರುತ್ತೆ ಅಂತ. ಆಗ ನಮಗೆ ಚಿಕ್ಕ ಪುಟ್ಟ ಚರ್ಮ ರೋಗಗಳು ಕೂಡ ಬರೋದಿಲ್ಲ, ಚಿಕ್ಕ ಪುಟ್ಟ ವ್ಯಾಧಿಗಳು ಕೂಡ ಬರೋದಿಲ್ಲ ಅಂತ ಹೇಳುತ್ತೆ. ಹಾಗಾಗಿ ದಿಸ್ ಸ್ಕಿನ್ ಡಿಸೀಸಸ್ ಈಸ್ ಮೇಡ್ ಔಟ್ ಆಫ್ 3 ದೋಷಜ, ವಾತ, ಪಿತ್ತ ಆ್ಯಂಡ್ ಕಫ, ಆ್ಯಂಡ್ ಇಟ್ ಈಸ್ ಡೀಪ್ ಸೀಟೆಡ್ ಅಂದರೆ ಆಲ್ಮೋಸ್ಟ್ ಆಲ್ ದ ಧಾತೂಸ್ ಆಲ್ಸೋ ವಿಲ್ ಬಿ ಎಫೆಕ್ಟೆಡ್. ದಟ್ ಇಸ್ ವೈ ಇಟ್ ರಿಮೈನ್ಸ್ ಕ್ರಾನಿಕ್. ಹಾಗಾಗಿ ಇದು ಬಹಳ ಕಾಲ ನಿಲ್ಲುವಂತಹ ಒಂದು ರೋಗ ಆಗಿದೆ.